ನಮಸ್ಕಾರಗಳಿದೆ. ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೊಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡನ್ನು ಕೂಡ ಫಾಲೋ ಮಾಡಿ. ಯಾಕಂದ್ರೆ ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಏನಾದ್ರು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ನಿಮಗೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ಅಪ್ಡೇಟ್ ಗಳು ಸಿಗುತ್ತೆ. ಹಾಗಾಗಿ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಎರಡನ್ನು ಕೂಡ ಫಾಲೋ ಮಾಡಿ. ಮಿಸ್ ಮಾಡಿದೆ. ಇನ್ನು ಮಿಡ್ಲ್ ಈಸ್ಟ್ ಇಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. ಮಿಸೈಲ್ಸ್ ಫ್ಲೈ ಅಗೇನ್. ಮತ್ತೆ ಮಿಸೈಲ್ಸ್ ಹಾರಾಟ ಮಾಡ್ಲಿಕ್ಕೆ ಶುರು ಮಾಡಿದಾವೆ. ಇರಾನ್ ಸ್ಟ್ರೈಕ್ಸ್ ಇಸ್ರೇಲ್ ಆಫ್ಟರ್ ಬೀರತ್ ಅಟ್ಯಾಕ್ ರೈಸಿಂಗ್ ಫಿಯರ್ಸ್ ಆಫ್ ವೈಡರ್ ಕಾನ್ಫ್ಲಿಕ್ಟ್. ಲೆಬನಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಇದಕ್ಕೆ ಇರಾನ್ ರೆಸ್ಪಾಂಡ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಇಸ್ರೇಲ್ ನ ಮೇಲೆ ಅಟ್ಯಾಕ್ ಅನ್ನ ಶುರು ಮಾಡಿದೆ. ಇದು ಖಂಡಿತ ಒಳ್ಳೆ ಸುದ್ದಿ ಅಂತೂ ಅಲ್ವೇ ಅಲ್ಲ. ಮತ್ತೆ ಯುದ್ಧ ರೀಸ್ಟಾರ್ಟ್ ಆಗುವಂತ ಲಕ್ಷಣಗಳನ್ನ ಇದು ತೋರಿಸ್ತಾ ಇದೆ. ನೋಡಬಹುದು. ಇರಾನ್ ಲಾಂಚ್ಡ್ ಮಿಸೈಲ್ಸ್ ಅಟ್ ಇಸ್ರೇಲ್ ಆಫ್ಟರ್ ಇಸ್ರೇಲ್ ಸ್ಟ್ರೈಕ್ ಆನ್ ಬೀರತ್. ಇಸ್ರೇಲ್ ಇಂಟರ್ಸೆಪ್ಟೆಡ್ ಮಿಸೈಲ್ಸ್. ಸಿವಿಲಿಯನ್ಸ್ ಲೇಟರ್ ಲೆಫ್ಟ್ ಶೆಲ್ಟರ್ಸ್. ಏರ್ ಸ್ಪೇಸ್ ಕ್ಲೋಸರ್ ಇನ್ ಇರಾನ್ ಅಂಡ್ ಸಿರಿಯಾ. ಇರಾಕ್ ಫಾಲೋಡ್ ದ ಅಟ್ಯಾಕ್ಸ್. ಏರ್ ಸ್ಪೇಸ್ ಅನ್ನು ಕೂಡ ಈಗಾಗಲೇ ಕ್ಲೋಸ್ ಮಾಡಿದ್ದಾರೆ. ಇದಂತೂ ಒಳ್ಳೆ ಸುದ್ದಿ ಅಲ್ವೇ ಅಲ್ಲ. ಮಾರ್ಕೆಟ್ಸ್ ಗಂತೂ ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಇನ್ನು ಕ್ರೂಡ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದ್ರೆ ಕ್ರೂಡ್ ಅಲ್ಲಿ ಸದ್ಯದ ಮಟ್ಟಿಗೆ 2% ಗಿಂತ ಜಾಸ್ತಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಮೊನ್ನೆ ಸ್ವಲ್ಪ ಡೌನ್ ಆಗಿತ್ತು, ಇವತ್ತು ಮತ್ತೆ ನೋಡಬಹುದು. ಈಗ 3.5% ಆಯ್ತು. 2% ಇದ್ದಿದ್ದು ಸಡನ್ಲಿ 3.5% ಆಯ್ತು. ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಕ್ರೂಡ್ ಅಲ್ಲಿ, ಎಸ್ಪೆಷಲಿ ಈ ಅಟ್ಯಾಕ್ಸ್ ಸುದ್ದಿ ಬಂದ ಮೇಲೆ. ಇವತ್ತು ಇನ್ನು ನಿನ್ನೆ ಒಪೆಕ್ ಪ್ಲಸ್ ಬಗ್ಗೆ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಇವರು 188 ಬ್ಯಾರೆಲ್ ಪರ್ ಡೇ ಜಾಸ್ತಿ ಮಾಡಬಹುದು ಅಂತ. ಫೈನಲಿ ಜಾಸ್ತಿ ಮಾಡಿದ್ದಾರೆ. ನಿನ್ನೆ ರಿಪೋರ್ಟ್ಸ್ ಮೂಲಕ ಬಂದಿತ್ತು ಸುದ್ದಿ ಮಾಡಬಹುದು ಅಂತ, ಬಟ್ ಈಗ ಜಾಸ್ತಿ ಮಾಡಿದ್ದಾರೆ ನಿನ್ನೆ ಮೀಟಿಂಗ್ ಅಲ್ಲಿ. ಬಟ್ ಇದು ಪಾಸಿಟಿವ್ ಆಗುತ್ತಾ? ಚಾನ್ಸಸ್ ತುಂಬಾನೇ ಕಡಿಮೆ. ಯಾಕಂದ್ರೆ ನಾನು ನಿನ್ನೆ ಹೇಳಿದ್ದೆ, ಪ್ರೊಡಕ್ಷನ್ ಅಲ್ಲಿ ಸಮಸ್ಯೆ ಇಲ್ಲ, ಬಟ್ ಸಪ್ಲೈ ಚೈನ್ ಅಲ್ಲಿ ಸಮಸ್ಯೆ ಇರೋದು ಅಂತ. ಸ್ಟ್ರೈಟ್ ಆಫ್ ಹಾರ್ಮುಜ್ ರೆಸ್ಟ್ರಿಕ್ಷನ್ಸ್ ಕಾರಣಕ್ಕೆ. ಬಟ್ ಒಳ್ಳೆಯ ಬೆಳವಣಿಗೆ ಲಾಂಗ್ ಟರ್ಮ್ ಅಲ್ಲಿ ನೋಡಿದಾಗ. ಬಟ್ ಈಗ ಸಪ್ಲೈ ಚೈನ್ ಅಲ್ಲೇ ಸಮಸ್ಯೆಗಳು ಜಾಸ್ತಿ ಇರೋದ್ರಿಂದ ಏನಂತ ಬಿಗ್ ಬೂಸ್ಟ್ ಅನ್ನ ಕೊಡೋದಿಲ್ಲ ಮಾರ್ಕೆಟ್ಸ್ಗೆ ಇದು ಸದ್ಯದ ಮಟ್ಟಿಗೆ. ಬಟ್ ಸ್ಟಿಲ್ ಎಲ್ಲ ಒಂದ್ ಕಡೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಬಹುದು. ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ ಅದಾನಿ ಗ್ರೂಪ್ ಸ್ಟಾಕ್ಸ್ ಅಲ್ಲಿ ದೊಡ್ಡ ಮಟ್ಟದ ಬಲ್ಕ್ ಡೀಲ್ಸ್ ಶುಕ್ರವಾರ ಆಗಿರೋ ಬಗ್ಗೆ ಸುದ್ದಿಯನ್ನ ನಾವು ನೋಡಿದ್ವಿ. ನಿನ್ನೆ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ. ಅದಾನಿ ಎಂಟರ್ಪ್ರೈಸಸ್ ಹಾಗೂ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಅಲ್ಲಿ 15,000 crore ಮೊತ್ತದ ಬ್ಲಾಕ್ ಡೀಲ್ಸ್ ಆಗಿದೆ. ಅದರಲ್ಲಿ ನೋಡಬಹುದು ಕ್ಯಾಪಿಟಲ್ ಇಂಟರ್ನ್ಯಾಷನಲ್, ಕ್ಯಾಪಿಟಲ್ ಗ್ರೂಪ್, SBI ಮ್ಯೂಚುವಲ್ ಫಂಡ್, ಬಿರ್ಲಾ ಮ್ಯೂಚುವಲ್ ಫಂಡ್, ಜಿಕ್ವಿಜಿ ಪಾರ್ಟ್ನರ್, ಕತಾರ್ ಹೋಲ್ಡಿಂಗ್ LLC ಇವರೆಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಅಂದ್ರೆ ಒಂದಷ್ಟು ಜನ ಸೆಲ್ ಮಾಡಿದ್ದಾರೆ, ಇನ್ನೊಂದಷ್ಟು ಜನ ಬೈ ಮಾಡಿದ್ದಾರೆ. ಮ್ಯೂಚುವಲ್ ಫಂಡ್ ಗಳು ಸ್ಟೇಕ್ ಅನ್ನ ಬೈ ಮಾಡಿದ್ದಾರೆ ಇಲ್ಲಿ. ಹಾಗಾಗಿ ಅದಾನಿ ಗ್ರೂಪ್ ಶೇರುಗಳು ಫೋಕಸ್ ಅಲ್ಲಿ ಇರ್ತವೆ. ಇವತ್ತು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಅದಾನಿ ಗ್ರೂಪ್ ನ ಶೇರುಗಳಲ್ಲಿ, ಎಸ್ಪೆಷಲಿ ಅದರಲ್ಲಿ ಅದಾನಿ ಎಂಟರ್ಪ್ರೈಸಸ್ ಹಾಗೂ ಅದಾನಿ ಎನರ್ಜಿ ಸೊಲ್ಯೂಷನ್ಸ್. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇನ್ನು ರಾಜೇಶ್ ಎಕ್ಸ್ಪೋರ್ಟ್ಸ್ ಇಂದ ಒಂದು ಸುದ್ದಿ ಇದೆ ನೋಡಬಹುದು. ಸೆಂಟ್ 400 GB ಡಾಕ್ಯುಮೆಂಟ್ಸ್ ಟು ಸೆಬಿ. ರೆಗ್ಯುಲೇಟರ್ ಕುಡಂಟ್ ಲೊಕೇಟ್ ಫೈಲ್ಸ್, ವಿಲ್ ಸಬ್ಮಿಟ್ ಇನ್ 15 days. ವಿಲ್ ರೀಸಬ್ಮಿಟ್ ಇನ್ 15 days. 400 GB ಡಾಕ್ಯುಮೆಂಟ್ಸ್ ಅನ್ನು ನಾವು ಸೆಬಿಗೆ ಕೊಟ್ಟಿದ್ದೀವಿ. ಬಟ್ ಸೆಬಿ ಅದನ್ನ ಕರೆಕ್ಟ್ ಆಗಿ ಲೊಕೇಟ್ ಮಾಡಕ್ ಆಗಿಲ್ಲ. ಹಾಗಾಗಿ ಮತ್ತೆ ರೀಸಬ್ಮಿಟ್ ಮಾಡ್ತೀವಿ ನೆಕ್ಸ್ಟ್ 15 days ಅಲ್ಲಿ ಅಂತ ರಾಜೇಶ್ ಎಕ್ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಹೇಳಿದೆ ನಿನ್ನೆ. ಇನ್ನು ರಾಜೇಶ್ ಎಕ್ಸ್ಪೋರ್ಟ್ ಗೆ ಸಂಬಂಧಪಟ್ಟಂತೆ ಇನ್ನೊಂದು ಸುದ್ದಿ ಇದೆ. ಸೆಂಟರ್ ಮೇ ಡ್ರಾಪ್ ರಾಜೇಶ್ ಎಕ್ಸ್ಪೋರ್ಟ್ಸ್ ಫ್ರಮ್ ಬ್ಯಾಟರಿ PLI ಸ್ಕೀಮ್ ಆಫ್ಟರ್ ಸೆಬಿ ಫ್ರಾಡ್ ಅಲಿಗೇಷನ್ಸ್. ರಿಪೋರ್ಟ್ ನ ಮೂಲಕ ಬಂದಿರುವಂತಹ ಸುದ್ದಿ ಇದು. ಸೊ ಮೇ ಬಿ ಬ್ಯಾಟರಿ PLI ಸ್ಕೀಮ್ ನಡಿ ಏನು ಸೆಲೆಕ್ಟ್ ಆಗಿತ್ತು ಕಂಪನಿ, ಅದರಿಂದ ಸೆಂಟ್ರಲ್ ಗವರ್ನಮೆಂಟ್ ಡ್ರಾಪ್ ಮಾಡಬಹುದು ಅಂತ. ಅಬ್ವಿಯಸ್ಲಿ ಈ ರೀತಿಯ ಆರೋಪಗಳು ಬಂದಾಗ ಡ್ರಾಪ್ ಆದೇ ಆಗುತ್ತೆ, ಅದರಲ್ಲಿ ಡೌಟ್ ಇಲ್ಲ. ಇವತ್ತು ರಾಜೇಶ್ ಎಕ್ಸ್ಪೋರ್ಟ್ಸ್ ಅನ್ನ ವಾಚ್ ಮಾಡಬಹುದು. ಆಲ್ಮೋಸ್ಟ್ ಲಾಸ್ಟ್ 1 week ಇಂದ ಕೂಡ ಕಂಟಿನ್ಯೂಸ್ ಲೋಯರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಅಂತ. ಬಟ್ ಪರ್ಫಾರ್ಮೆನ್ಸ್ ಚೇಂಜ್ ಆದ್ರೂ ಕಂಪನಿಯ ಫಂಡಮೆಂಟಲ್ಸ್ ಅಲ್ಲಿ ಏನು ಚೇಂಜ್ ಇಲ್ಲ, ಹಾಗಾಗಿ ಕೇರ್ಫುಲ್ ಆಗಿರಿ. ಇನ್ನು ಮುಂದುವರಿಯೋ ಮುಂಚೆ ನಿಮ್ಗೆ ಏನಾದರೂ ಹೂಡಿಕೆಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ಕೆಲವು ಕಂಡೀಷನ್ಸ್ ಇರುತ್ತೆ. ಅದರಲ್ಲಿ ಒಂದು, ನಮ್ಮ ಮೂಲಕ ಅಕೌಂಟ್ ಅನ್ನು ನೀವು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ HG ಇನ್ಫ್ರಾ ಇಂಜಿನಿಯರಿಂಗ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ 4,970 ಕೋಟಿ ಮೊತ್ತದ ಪ್ರಾಜೆಕ್ಟ್ ಕಂಪ್ಲೀಷನ್ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಪ್ರಾವಿಷನಲ್ ಪ್ರಾಜೆಕ್ಟ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡಿದೆ UP ಇಂದ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. HG ಇನ್ಫ್ರಾ ಇಂಜಿನಿಯರಿಂಗ್ ಅನ್ನ ವಾಚ್ ಮಾಡಬಹುದು. ಈ ಸುದ್ದಿಗೆ ಏನಾದರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಅಂತ. ಇನ್ನು ಕ್ರಿಯೇಟಿವ್ ನ್ಯೂ ಟೆಕ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿ ಇರುತ್ತೆ. ಕಂಪನಿಯ ಕನ್ಸಾರ್ಷಿಯಂಗೆ BSNL ಇಂದ ನಿಯರ್ಲಿ 3,200 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂದಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಕ್ರಿಯೇಟಿವ್ ನ್ಯೂ ಟೆಕ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಅಂತ.
ಇನ್ನು EMS ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಅರೌಂಡ್ 102 ಕೋಟಿ ಆರ್ಡರ್ ಅನ್ನ ಪಡ್ಕೊಂಡಿದೆ UP ಜಲ್ ನಿಗಮಿಂದ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. EMS ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ಇನ್ನು ಅಲೆಂಬಿಕ್ ಫಾರ್ಮಾಸ್ಯೂಟಿಕಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ನ್ಯೂಲಿ ಇನ್ಕಾರ್ಪೊರೇಟೆಡ್ ಕೆನಡಿಯನ್ ಕಾರ್ಪೊರೇಷನ್ ಅಲ್ಲಿ 45% ಸ್ಟೇಕ್ ಅನ್ನ ತಗೊಂಡಿದೆ. ನಾನು ಫಾರ್ಮಾ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಈ ಅಕ್ವಿಸಿಷನ್ ಮಾಡಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಅಲೆಂಬಿಕ್ ಫಾರ್ಮಾ ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ನಂತರ ಹಿಂದೂಸ್ತಾನ್ ಜಿಂಕ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ದಿ ಎನರ್ಜಿ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಜೊತೆ MOU ಮಾಡ್ಕೊಂಡಿದೆ. 250 ಹೆಕ್ಟೇರ್ ಎಕಲಾಜಿಕಲ್ ರಿಸ್ಟೋರೇಷನ್ ಗೆ ಸಂಬಂಧಪಟ್ಟಂತೆ ರಾಜಸ್ಥಾನಲ್ಲಿ ಈ ಒಂದು MOU ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಹಿಂದೂಸ್ತಾನ್ ಜಿಂಕ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ PNG's ರೇವಾ ಡೈಮಂಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯ ಪ್ರಮೋಟರ್ ಕಂಪನಿಯಲ್ಲಿ 1.6 ಲ್ಯಾಕ್ ಶೇರ್ಗಳನ್ನ ಅಕ್ವೈರ್ ಮಾಡಿದ್ದಾರೆ. ಪ್ರಮೋಟರ್ ಸ್ಟೇಕ್ ಅನ್ನ ತಗೊಂಡಿದ್ದಾರೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. PNG's ರೇವಾ ಡೈಮಂಡ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಈ ಸುದ್ದಿ ಏನಾದ್ರೂ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುತ್ತಾ ಸ್ಟಾಕ್ ಅಲ್ಲಿ ಅಂತ. ಏನೋ ಟಾಟಾ ಸ್ಟೀಲ್ ಕೂಡ ಸುದ್ದಿಲಿರುತ್ತೆ. ರಾತ್ರಿ ವಿಡಿಯೋದಲ್ಲೇ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ. UK ಪ್ಲಾಂಟ್ ಅಲ್ಲಿ ಕೆಲವೊಂದು ಡಿಲೇಸ್ ಆಗ್ತಾ ಇದೆ ಪವರ್ ಸಪ್ಲೈ ಕಾರಣಕ್ಕೆ ಅಂತ. ಈ ಒಂದು ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಟಾಟಾ ಸ್ಟೀಲ್ ಅನ್ನು ಕೂಡ ವಾಚ್ ಮಾಡಬಹುದು. ಈ ಸುದ್ದಿ ಏನಾದ್ರೂ ಸ್ಟಾಕ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತಾ ಅಂತ. ಇನ್ನು IDFC ಫಸ್ಟ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ರಾತ್ರಿ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಒಂದು ಅಪ್ಡೇಟ್. CBI ಕೆಲವು ಕಡೆ ಸರ್ಚ್ ಆಪರೇಷನ್ ಕಂಡಕ್ಟ್ ಮಾಡಿದೆ. ಕಂಪನಿ 661 ಕೋಟಿ ಫ್ರಾಡ್ ಕೇಸ್ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಜೊತೆಗೆ ಇನ್ನೊಂದು ಸುದ್ದಿ ಇದೆ, ನೀವು ನೋಡಬಹುದು. KPMG ಫೋರೆನ್ಸಿಕ್ ರಿವ್ಯೂ ಸೇಸ್ IDFC ಫಸ್ಟ್ ಬ್ಯಾಂಕ್ ಚಂಡೀಗಢ ಫ್ರಾಡ್ ಎನ್ ಐಸೋಲೇಟೆಡ್ ಇನ್ಸಿಡೆಂಟ್. ಐಸೋಲೇಟೆಡ್ ಇನ್ಸಿಡೆಂಟ್ ಅಂದ್ರೆ ಓನ್ಲಿ ಆ ಬ್ರಾಂಚ್ ಗೆ ಸಂಬಂಧಪಟ್ಟದ್ದು ಅಂತ, ಬೇರೆ ಬ್ರಾಂಚ್ ಗಳಿಗೆ ಇದು ಹರಡ್ಕೊಂಡಿಲ್ಲ ಅಂತ. ಇದು ಒಂದ್ ಕಡೆ ಒಳ್ಳೆ ಸುದ್ದಿನೇ. ಜಸ್ಟ್ ಲಿಮಿಟೆಡ್ ಫ್ರಾಡ್ ಕೇಸ್ ಆಗಿರುತ್ತೆ. ಬಟ್ ಸ್ಟಿಲ್ CBI ಕೂಡ ಸರ್ಚ್ ಆಪರೇಷನ್ಸ್ ಕಂಡಕ್ಟ್ ಮಾಡಿದೆ. ವಾಚ್ ಮಾಡಬಹುದು ಇವತ್ತು IDFC ಫಸ್ಟ್ ಬ್ಯಾಂಕ್ ಅನ್ನ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ. ಇನ್ನು ಮಾರುತಿ ಸುಜುಕಿ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ. 2031 ಗ್ರೀನ್ ಎನರ್ಜಿ ಇನಿಷಿಯೇಟಿವ್ಸ್ ಗೆ ಸಂಬಂಧಪಟ್ಟಂತೆ ಸುಮಾರು 931 ಕೋಟಿ ಹೂಡಿಕೆ ಮಾಡೋ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಮಾರುತಿ ಸುಜುಕಿಯನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಕ್ಲೀನ್ ಮ್ಯಾಕ್ಸ್ ಎನ್ವಿರೋ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 65 ಕೋಟಿ ಆರ್ಡರ್ ಅನ್ನು ಪಡ್ಕೊಂಡಿದೆ. ಈ 65 ಕೋಟಿ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಕ್ಲೀನ್ ಮ್ಯಾಕ್ಸ್ ಎನ್ವಿರೋ ಕೂಡ ವಾಚ್ ಮಾಡಬಹುದು. ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 41 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ರೈಲ್ಟೆಲ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು KNR ಕನ್ಸ್ಟ್ರಕ್ಷನ್ ಸುದ್ದಿಯಲ್ಲಿರುತ್ತೆ. ಕಂಪನಿಯ ಜಾಯಿಂಟ್ ವೆಂಚರ್ಗೆ 3361 ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ. ಕೋಲ್ ಮೈನಿಂಗ್ ಗೆ ಸಂಬಂಧಪಟ್ಟಂತ ಪ್ರಾಜೆಕ್ಟ್ ಇದು. ಈ ಜಾಯಿಂಟ್ ವೆಂಚರ್ ಅಲ್ಲಿ ಕಂಪನಿ 51% ಸ್ಟೇಕ್ ಅನ್ನು ಹೊಂದಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. KNR ಕನ್ಸ್ಟ್ರಕ್ಷನ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಆರ್ಡ್ವಿನ್ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ. 2:5 ರೇಷಿಯೋದಲ್ಲಿ, ಅಂದ್ರೆ 5 ಶೇರ್ಗಳಿದ್ರೆ 2 ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡುವಂತ ನಿರ್ಧಾರವನ್ನು ಮಾಡಿದೆ. ಜೊತೆಗೆ ಜೂನ್ 26 ರೆಕಾರ್ಡ್ ಡೇಟ್ ಆಗಿರುತ್ತೆ ಇದಕ್ಕೆ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಆರ್ಡ್ವಿನ್ ಇಂಡಿಯಾ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು HDFC ಬ್ಯಾಂಕ್ ಅಲ್ಲಿ ಇತ್ತೀಚೆಗೆ ಕೆಲವೊಂದು ಇಶ್ಯೂಸ್ ಅನ್ನ ನೋಡ್ತಾ ಇದ್ದೀವಿ. ಮೊದಲಿಗೆ ಆತನು ಚಕ್ರವರ್ತಿ ಅವರು ರಿಸೈನ್ ಮಾಡಿದ್ರು. ಮತ್ತೆ ಮೊನ್ನೆ ಕೂಡ ಕೆಲವೊಂದು ಇಂಟ್ರೆಸ್ಟ್ ರೇಟ್ ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂತು. ಇದಕ್ಕೆ RBI ಇಂದ ಪಾಸಿಟಿವ್ ಅಪ್ಡೇಟ್ ಗಳು ಬರ್ತಿದಾವೆ. ಬಟ್ ಪದೇ ಈ ರೀತಿ ಸುದ್ದಿಗಳು ಬರೋದು ಅಷ್ಟೇನು ಒಳ್ಳೇದಲ್ಲ ಯಾವುದೇ ಕಂಪನಿಗಾದ್ರೂ ಕೂಡ. ಯಾಕಂದ್ರೆ ಸ್ಟ್ರಗಲ್ ಮಾಡಕ್ಕೆ ಶುರು ಮಾಡ್ತವೆ ಕಂಪನೀಸ್ ಪದೇ ಈ ರೀತಿ ಸುದ್ದಿಗಳು ಬಂದ್ರೆ. ಬಟ್ ನೆನ್ನೆ RBI ಇಂದ ಒಂದೊಳ್ಳೆ ಅಪ್ಡೇಟ್ ಬಂದಿದೆ. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಇವತ್ತು ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಹೆಕ್ಸಾಗನ್ ನ್ಯೂಟ್ರಿಷನ್ IPO ಇವತ್ತು ನಾಳೆ ಓಪನ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು 6.5 ಇದೆ, ಅಂದ್ರೆ 14.4% ಆಸ್ ಆಫ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಚೆನ್ನಾಗಿತ್ತು, ಮೋರ್ ದನ್ 20% ಇತ್ತು. ಸ್ವಲ್ಪ ಕಡಿಮೆ ಆಗಿದೆ ಪ್ರೀಮಿಯಂ ಅಲ್ಲಿ ಇವತ್ತು. ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು. ನಾಳೆವರೆಗೂ ಓಪನ್ ಇರುತ್ತೆ. ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸೈಡ್ ಕೂಡ ಮಾಡಬಹುದು. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಲಿ ಆಸ್ ಆಫ್ ನೌ 34 ಪಾಯಿಂಟ್ಸ್ ಅಥವಾ 0.15% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನೋಡಬಹುದು ಈಗ 37 ಪಾಯಿಂಟ್ಸ್ ಆಯ್ತು. ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಸ್ಲೈಟ್ಲಿ ಪಾಸಿಟಿವ್ ಟ್ರೇಡ್ ಆಗ್ತಿದೆ. ಬಟ್ ಕನ್ಸರ್ನಿಂಗ್ ಪಾಯಿಂಟ್ ಏನಂತಂದ್ರೆ ಏಷ್ಯನ್ ಮಾರ್ಕೆಟ್ ನೋಡಬಹುದು. ನಿಕ್ಕೈಯಲ್ಲಿ 4% ಡೌನ್ಫಾಲ್, ಸ್ಟ್ರೈಟ್ ಟೈಮ್ಸ್ 1.5%, ಹ್ಯಾಂಗ್ಸೆಂಗ್ 1.5%, ತೈವಾನ್ ವೇಟೆಡ್ ಅಂತೂ 5.5%, ಈಗ ನೋಡಬಹುದು 5% ಆಯ್ತು. ಕೋಸ್ಪಿ 6%, ಇನ್ನು ಶಾಂಘೈ ಕಾಂಪೋಸಿಟ್ 1%. ಜಕಾರ್ತಾದ ಇದು ಮೊನ್ನೆ ಪರ್ಫಾರ್ಮೆನ್ಸ್ ಅಂದ್ರೆ ಶುಕ್ರವಾರದ ಪರ್ಫಾರ್ಮೆನ್ಸ್, ಇವತ್ತಿಂದಲ್ಲ 4.5% ವರೆಗೂ ಡೌನ್ ಆಗಿತ್ತು. ಬಟ್ ಏಷ್ಯನ್ ಮಾರ್ಕೆಟ್ಗಳು ಬಿಗ್ ನೆಗೆಟಿವ್ ರಿಯಾಕ್ಷನ್ ಕೊಡ್ತಿದ್ದಾವೆ ಇವತ್ತು.
ಬಟ್ ಗಿಫ್ಟ್ ನಿಫ್ಟಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಒಂದಕ್ಕೊಂದು ಕನೆಕ್ಷನ್ ಇಲ್ಲ, ಆ ರೀತಿ ಪರ್ಫಾರ್ಮೆನ್ಸ್ ಬರ್ತಿದೆ ಅಂತಾನೆ ಹೇಳ್ಬೋದು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದೆ. ಇನ್ನು ಡೌ ಜೋನ್ಸ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ, 131.00.26%. ನೋಡೋಣ, ನನಗೇನಂತ ಬಿಗ್ ಎಕ್ಸ್ಪೆಕ್ಟೇಷನ್ ಇಲ್ಲ ಇವತ್ತು ಮಾರ್ಕೆಟ್ ನ ಮೇಲೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ. ಅದರಲ್ಲೂ ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಅಲ್ಲಿ ಮತ್ತೆ ಕಾನ್ಫ್ಲಿಕ್ಟ್ ರೈಸ್ ಆಗೋ ಲಕ್ಷಣಗಳು ಇರುವಂತಹ ಸಂದರ್ಭದಲ್ಲಿ. ಇನ್ನು ಬ್ರೆಂಟ್ ಕಡೆ ಬಂದ್ರೆ ಈಗ ಮೋರ್ ದನ್ 3% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಗೋಲ್ಡ್ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ. INR ಅಂತ ಮೊನ್ನೆ 0.89% ಸ್ಟ್ರಾಂಗ್ ಆಗಿತ್ತು. ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ INR ಅಲ್ಲಿ ಅಂತ. ಸದ್ಯದ ಮಟ್ಟಿಗೆ ಒಂದೇ ಒಂದು ಕನ್ಸರ್ನಿಂಗ್ ಪಾಯಿಂಟ್ ಅಂದ್ರೆ ಇರಾನ್ ಮತ್ತೆ ಇಸ್ರೇಲ್ ಮೇಲೆ ಅಟ್ಯಾಕ್ ಅನ್ನ ಶುರು ಮಾಡಿರೋ ಒಂದು ಕ್ರೂಡ್ ಅಲ್ಲಿ ರ್ಯಾಲಿ ಬರ್ತಾ ಇದೆ. ಎರಡನೇದು. ಮೂರನೇದು ಏಷ್ಯನ್ ಮಾರ್ಕೆಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದಾವೆ. ನೋಡೋಣ, ಗಿಫ್ಟ್ ನಿಫ್ಟಿ ಅಂತೂ ಸ್ಲೈಟ್ಲಿ ಪಾಸಿಟಿವ್ ಇದೆ. ಅಟ್ಲೀಸ್ಟ್ ನಮ್ಮ ಮಾರ್ಕೆಟ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದ್ರು ಅದು ಬೆಟರ್ ಆಗುತ್ತೆ ಈ ರೀತಿ ಏಷ್ಯನ್ ಮಾರ್ಕೆಟ್ ಗಳ ಡೌನ್ ಫಾಲ್ ನೋಡಿದ್ರೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಗಳ ಲಿಂಕ್ ಕೂಡ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇವುಗಳನ್ನು ಕೂಡ ಫಾಲೋ ಮಾಡಿ, ನಿಮ್ಗೆ ಯಾವುದೇ ಅಪ್ಡೇಟ್ಗಳು ಮಿಸ್ ಆಗೋದಿಲ್ಲ. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.